Amritottara Kashaya. Amrita Uttara Kashaya. So this is taken, this is the exclusive Kashaya Yoga from the book Sahasra Yoga. In the Kashaya Prakarana, it is explained, and I hope everybody can open your Google and anywhere you can find this Amritottara Kashaya Shloka. The ingredients are very simple, only 3 ingredients. One, Nagara, Amrita and Haritaki. Okay, Nagara, Amrita and Haritaki. ಅದು ಹೇಗೆ ನಾಗಹಸ್ತ ನಯನಾಂಘ್ರಿ ಭಾಗಶಃ. ಸೊ ದಿಸ್ ಇಸ್ ಒನ್ ಸ್ಪೆಷಲ್ ಥಿಂಗ್. ನಾಗಹಸ್ತ ನಯನ ಅಂಘ್ರಿ ಭಾಗಶಃ is the quantity mentioned for this ನಾಗರ ಅಮೃತ ಅಂಡ್ ಹರಿತಕಿ. ಸೊ ಅದನ್ನ ಹೇಗೆ ಬಿಡಿಸೋದು? ದ ಟೀಕಾಕಾರ ಫಾರ್ ದ ಸಹಸ್ರ ಯೋಗ ಟೆಕ್ಸ್ಟ್ ಬುಕ್ ದಟ್ ಇಸ್ famously called as ಸುಜನಪ್ರಿಯ ಟೀಕಾ. ಸೊ there he explains as atra naga shabdena narastripana sarpo gajasya grihyate tatra narasya dvau hastaviti nagarasya dvau bhagau kalpyatau tripani sarpasya षड् नयनानि स्युः इति षड्भाग. अमृत ಗಜಸ್ಯ ಅಂಗ್ರೇಶ್ ಚತ್ವಾರ ಇತಿ ಚತುರ್ಭಾಗ ಹರಿತಕಿ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನರ, ತ್ರಿಫಣ ಸರ್ಪ ಮತ್ತೆ ಗಜ. ಓಕೆನಾ? ನಾಗರ ಅಂತ ಹೇಳಿದ್ರೆ ನರ ಹಸ್ತ ಭಾಗ. ಏನ್ ಹೇಳ್ತಾರೆ ಫಸ್ಟ್? ಅತ್ರ ನಾಗಶಬ್ದೇನ ನರಸ್ತ್ರಿಫಣ ಸರ್ಪೋ ಗಜಸ್ಯ ಗೃಹ್ಯತೆ ಫಸ್ಟ್ ಹೇಳ್ತಾರಲ್ವಾ. ಸೊ ದಟ್ ಇಸ್ ನಥಿಂಗ್ ಬಟ್ ನರ ಹಸ್ತ ಭಾಗ, ನರನ ಹಸ್ತ ಭಾಗ, ದಟ್ ಇಸ್ 2 parts ನಾಗರ. ಆಮೇಲೆ ಅಮೃತ, ಅಮೃತ ಇಸ್ ತತ್ರ ನರಸ್ಯ ದ್ವೌ ಹಸ್ತಾವಿತಿ ದಟ್ ಈಸ್ ಟೋಲ್ಡ್ ಅಸ್ ಕ್ರಮಾತ್ ನಾಗಹಸ್ತ ನಾಗನಯನ ಅಂಗ್ರಿ ಭಾಗಶಃ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಸಾಧು ಸಿದ್ಧ ಮುದಕಂ ಸಶರ್ಕರಂ ನಾಶಯತ್ಯಕಿಲ ದೋಷಜಂ ಜ್ವರಂ. ಸಾಧು ಸಿದ್ಧ ಮುದಕಂ, ಅದರಿಂದ ತಯಾರಾಗಿರುವಂತಹ ಉದಕ ಅಥವಾ ಕಷಾಯವನ್ನ ಸಶರ್ಕರಂ, ಇಟ್ಸ್ ಅನುಪಾನ ಇಸ್ ಶರ್ಕರ. ಯಾಕೆ ಯೂಶುವಲಿ ನಮಗ್ ಗೊತ್ತಿದೆ ಏನು, ಇಟ್ ಇಸ್ ವೆರಿ ತಿಕ್ತರಸ ಪ್ರಧಾನ, ತಿನ್ಲಿಕ್ಕೆ ಕಷ್ಟ. ಹರಿತಕಿ ಇಸ್ ಆಲ್ಸೋ ಪಂಚರಸ, ಬಟ್ ಟೂ ಮಚ್ ಆಫ್ ಏನದು ಕಷಾಯ ಇರುತ್ತೆ. ಸೊ ಯು ಕೆನಾಟ್ ಚಿವ್ ಇಟ್, ಅಥವಾ ಯು ಕೆನಾಟ್ ಡ್ರಿಂಕ್ ಇಟ್ಸ್ ಫಾರ್ಮ್ಯುಲೇಷನ್. ಅಂಡ್ ಅಮೃತ ಇಸ್ ನಾಗರ ಅಥವಾ ಶುಂಠಿ, ಈವನ್ ದೋ ಇಟ್ ಇಸ್ ಹ್ಯಾವಿಂಗ್ ಲಿಟಲ್ ಬಿಟ್ ಆಫ್ ಏನು ಕಟುರಸ ಥರ ನಮ್ಗೆ ತಿನ್ಲಿಕ್ಕೆ ಅನ್ಸಿದ್ರು ಕೂಡ, ಇಟ್ ಇಸ್ ಲೈಕ್ ಆ ಕಾಂಬಿನೇಷನ್ ಕಷಾಯ ಮಾಡಿದಾಗ ವಿಲ್ ಹ್ಯಾವ್ more parts of haritaki and amrita alva. 6 parts of amrita and 4 parts of haritaki. Adra 2 parts of shunthi is very less. So that will become too much of tikta kashaya rasa pradhana. ತಿನ್ಲಿಕ್ಕೆ ಅಥವಾ ಕುಡಿಲಿಕ್ಕೆ ಭಯಂಕರ ಕಷ್ಟ. ಸೊ ಅದನ್ನ ಎಲ್ಲಿ ಇಂಡಿಕೇಟ್ ಮಾಡಿರ್ತಾರೆ? ನಾಶಯತ್ ಅಖಿಲ ದೋಷಜಂ ಜ್ವರಂ. ಏನೇ ದೋಷ ಇರ್ಲಿ, ಪ್ರಪಂಚದಲ್ಲಿ ಬರುವಂತಹ ಅಖಿಲ ವ್ಯಾಪ್ತವಾಗಿರುವಂತಹ ಏನೇ ದೋಷಗಳಿರ್ಲಿ, ತ್ರಿದೋಷ ಇರಲಿ, ದ್ವಂದ್ವ ದೋಷ ಇರಲಿ, ಸನ್ನಿಪಾತ ಇರಲಿ, ಏನೇ ಇದ್ರೂ ಕೂಡ ದಟ್ ಇಸ್ ವೆರಿ 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 ಎಫೆಕ್ಟಿವ್. ನಾಶಯತಿ ಅಖಿಲ ದೋಷಜಂ ಜ್ವರಂ. ಸೊ ನಾವು ಜ್ವರದ ಕಾನ್ಸೆಪ್ಟ್ ಅನ್ನು ನೋಡ್ತಾ ಹೇಳುವಾಗ ವಿಲ್ ಹ್ಯಾವ್ ಅ ಸಿಂಪಲ್ ಐಡಿಯಾ ದಟ್ ಲಂಘನಂ ಎಲ್ಲ ಏನು ತಿಕ್ತಕೋರಸಃ ಬರುತ್ತೆ ಸೂತ್ರದಲ್ಲಿ. ಸೊ ತಿಕ್ತರಸದ ಕಷಾಯಗಳನ್ನ ಕೊಡಬೇಕು. ಕಷಾಯ ರಸದ ಕಷಾಯಗಳು ಆಲ್ ಆರ್ ಕಾಂಟ್ರಾ ಇಂಡಿಕೇಟೆಡ್, ಬಟ್ ತಿಕ್ತರಸದ ಔಷಧಗಳು ಇಸ್ ಇಂಡಿಕೇಟೆಡ್. ಸೊ ತಿಕ್ತ ಅತಿಯಾಗಿ ಸೇವನೆ ಮಾಡಿದ್ರು ಕೂಡ ಇಟ್ ವಿಲ್ ಲೀಡ್ಸ್ ಟು ಸಮ್ ಆಫ್ ದ ಕಂಡೀಷನ್ಸ್ ದಟ್ ಯು ವಿಲ್ ಬಿ ನೋಯಿಂಗ್. ಬಟ್ ಇಲ್ಲಿ ಯಾಕೆ ಇಷ್ಟು ತಿಕ್ತರಸ ಪ್ರಧಾನ ಕೊಟ್ಟಿದ್ದಾರೆ? ಸೊ ಇನ್ ವಿಚ್ ಅವಸ್ಥಾ ವಿ ಕ್ಯಾನ್ ಯೂಸ್ ದಿಸ್ ಅಮೃತೋತ್ತರ ಕಷಾಯ? ಹಾಗಿದ್ರೆ ಎಲ್ಲಾ ಅವಸ್ಥಾದಲ್ಲೂ ಎಲ್ಲಾ ದೋಷದಲ್ಲೂ ಕೊಡಬಹುದು ಅಂತ ಹೇಳಿದ್ರು ಕೂಡ ಎಲ್ಲಾ ದೋಷದಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ದಟ್ ವಿ ಹ್ಯಾವ್ ಟು ಅಸೆಸ್ ಅಲ್ವಾ. ನಾನು ಮೊನ್ನೆ ಒಂದು ಸ್ಮಾಲ್ ಬ್ರೀಫ್ ಆಗಿ ನಿಮ್ಗೆ ಕೇಸ್ ತಗೊಳ್ಳೋತಿ ಹೇಗೆ ಅಂತ ಹೇಳುವಾಗ ಐ ಟೋಲ್ಡ್ ಯು ಅಬೌಟ್ ದ ದೋಷ. ಸೊ ಹೌ ಟು ಮ್ಯಾನೇಜ್ ಅಥವಾ ಹೌ ಟು ಟೇಕ್ ದ ಹಿಸ್ಟ್ರಿ ಆಫ್ ದೋಷಾಸ್ ಇನ್ ದ ಬಾಡಿ. ಹೇಗೆ ಅದು ಕುಪಿತ ಆಗಿದೆಯೋ, ಛಯ ಆಗಿದೆಯೋ, ಪ್ರಸರ ಆಗಿದೆಯೋ ಅನ್ನೋದನ್ನ ನೋಡ್ಕೊಳ್ಬೇಕು. ಯಾವ ಅವಸ್ಥಾನುಸಾರವಾಗಿದೆ, ಯಾವ ಧಾತುಗತ ಇದೆ ಅಂತ ನೋಡ್ಕೊಳ್ಬೇಕು ಅಂತ ಐ ಟೋಲ್ಡ್ ಯು.
ಸೊ ಅದೆಲ್ಲದರ ಆಧಾರದ ಮೇಲೆ ನಾವು ಅಸೆಸ್ ಮಾಡಿದಾಗ ವಿಲ್ ಗೆಟ್ ಲೈಕ್ ದಿಸ್ ಇಸ್ ವೆನ್ ಯು ಸಿ ದಿಸ್ ಫಾರ್ಮ್ಯುಲೇಷನ್ ಯು ಸಿ ದ ಮೇಜರ್ ಇಂಗ್ರೀಡಿಯೆಂಟ್ಸ್ ಇಸ್ ಅಮೃತ, ಹರಿತಕ್ಕೆ ಅಂಡ್ ಶುಂಠಿ. ಸೊ ದೀಸ್ drugs, even though they're having tikta rasa, because of ushnata of shunthi, it will become kapha vatahara when it is in combined form. There are there are plenty of formulations which in combination, even ಅದರ ಸಿಂಗಲ್ ಡ್ರಗ್ಗಳ ಆಕ್ಷನ್, ರಸಗುಣ ವೀರ್ಯ ವಿಪಾಕಗಳು ಡಿಫ್ರೆಂಟ್ ಆಗಿದ್ರು ಕೂಡ ಇಟ್ಸ್ ಆಕ್ಷನ್ ಅಥವಾ ವೆನ್ ಇನ್ ಕಂಬೈನ್ಡ್ ಫಾರ್ಮ್ ವಿತ್ ಅದರ್ ಡ್ರಗ್ಸ್ ಅಥವಾ ಅದರ್ ದ್ರವ್ಯಾಸ್ ಇಟ್ ವಿಲ್ ಆಕ್ಟ್ ಸಮಥಿಂಗ್ ಎಲ್ಸ್. ಐ ವಿಲ್ ಗಿವ್ ಯು ದ ಎಕ್ಸಾಂಪಲ್ಸ್ ಲೇಟರ್. ಸೊ ಈ ತರ ಇರುವಂತಹ ಕಂಡೀಷನ್ ಅಲ್ಲಿ ಅಥವಾ ಈ ರೀತಿಯ ಕಾಂಬಿನೇಷನ್ ಅಲ್ಲಿ ಇಟ್ ವಿಲ್ ಆಕ್ಟ್ ಜಸ್ಟ್ ಕಫವಾತಹರ ಮೇಜರ್ಲಿ. ಈವನ್ ದೋ ಇಟ್ ಇಸ್ ಪಿತ್ತಹರ, ಇಟ್ ಇಸ್ ಅದರಲ್ಲಿಯೂ ಸ್ಪೆಸಿಫಿಕಲಿ ಹೇಳೋದಾದ್ರೆ ಇಟ್ ಇಸ್ ಸಾಮ ಪಿತ್ತಹರ. ಸಾಮ ಪಿತ್ತಹರಕ್ಕೆ ಅತಿ ಶ್ರೇಷ್ಠವಾದ ಔಷಧ ಅಂತ ಹೇಳಿದ್ರೆ ಇಟ್ ಇಸ್ ಪಾಚನಾಮೃತ. ಲೇಟರ್ ಕಮ್ಸ್ ಅಮೃತೋತ್ತರ ವೆನ್ ಅದು ಕಫಾವಸ್ಥೆಯಲ್ಲಿ ಇದೆ ಅಥವಾ ಇನ್ನು ಆಮಾವಸ್ಥೆಯಲ್ಲೇ ಇದೆ ಅಂತ ಹೇಳಿದ್ರೆ ಅಮೃತೋತ್ತರ ಇಸ್ ಗುಡ್, ಬಟ್ ನಾಟ್ ಬೆಟರ್ ದೆನ್ ಪಾಚನಾಮೃತ. ಆದರೆ ವೆನ್ ಇಟ್ ಕಮ್ಸ್ ಟು ಕಫವಾತಜ ಕಂಡೀಷನ್ಸ್, ದಿಸ್ ಅಮೃತೋತ್ತರ ಕಷಾಯ ವರ್ಕ್ಸ್ ಲೈಕ್ ಎನಿಥಿಂಗ್. ಆಯ್ತಾ? ಅಂಡ್ ಇಟ್ ಇಸ್ ಆಮಹರ ಅಂಡ್ ಜ್ವರಹರ. ಇದು ಗೊತ್ತಾಗುತ್ತೆ, ಸಿಂಪಲ್ ಥಿಂಗ್. ಕಫವಾತಹರ, ಆಮಹರ ಅಂಡ್ ಜ್ವರಹರ. ಅಂಡ್ ಇಟ್ ಮೇ ಕಾಸ್ some small complications because of haritaki. ಯಾಕೆ? ಅಮೃತೋತ್ತರ ಕಷಾಯ ಇಸ್ ಬೆಸ್ಟ್ ಇನ್ ಕಫವಾತಜ ಡಿಸೀಸಸ್ ಅಥವಾ ಕಫವಾತಜ ಜ್ವರ ಅವ್ರ ಆಮಜ್ವರ. ಸೊ ಆಮಜ್ವರ ಸೂತ್ರದಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿ ಮಾಡೋದಾದ್ರೆ ಇಟ್ ವಿಲ್ ಬಿಕಮ್ ಲೈಕ್ ಏನೋ ಆ ಪೇಷಂಟ್ ಮೇ ಹ್ಯಾವ್ ಲಿಟಲ್ ಕೈಂಡ್ ಆಫ್ ಲೂಸ್ ಟೂಲ್ಸ್ ಅಥವಾ ಅತಿಸಾರದ ರೀತಿಯಲ್ಲಿ, ನಾಟ್ ಎಕ್ಸಾಕ್ಟ್ಲಿ ದ ಅತಿಸಾರ ಆಗಬಹುದು ಬಿಕಾಸ್ ಆಫ್ ಹರಿತಕಿ. ಸೊ ಕೊಡುವಾಗ ನೋಡಿ ಕೊಡಬೇಕು. ಈಗ ನಾವು 3ರಿಂದ 4 ಡೋಸ್ ಕೊಡಬಹುದು ಔಷಧಿಯನ್ನ ಅಂತಿದ್ದವಾಗ, ಸೊ ಯು ನೋ ದಟ್ ದಿಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಅಮೃತೋತ್ತರ ಕಷಾಯ ಅಂತ ಹೇಳಿ ಇಫ್ ವಿ ಗೇವ್ ಅಥವಾ ಇಫ್ ವಿ ಗಿವ್ ದಿಸ್ ಮೆಡಿಸಿನ್ 4 times a day ಆರ್ ಮೋರ್ ದ್ಯಾನ್ 3 or 4 times a day, ನೀವು ಕುಡಿತಾ ಇರಿ. ದೇರ್ ಇಸ್ ಅ ಪ್ರಾಕ್ಟೀಸ್ ಆಫ್ ದಿಸ್ ಕ್ವಾಥ ಚೂರ್ಣವನ್ನ ಬಿಸಿ ಮಾಡಿ ದೇ ಯೂಸ್ ಟು ಡ್ರಿಂಕ್ ಇಟ್ ವಿತ್ ವಾಟರ್, ನಾರ್ಮಲ್ ವಾಟರ್. ನೀವು ಅದನ್ನು ದಿನನಿತ್ಯದಲ್ಲಿ ಬಳಸುವಂತಹ ನೀರೇನಿದೆ ಅದರೊಟ್ಟಿಗೆ ಸೇರಿಸಿ ಕುಡಿಬಹುದು. ನೀವು ಇಡೀ ದಿನ ಕುಡಿತಾ ಇದ್ರೆ ಏನೋ ಹೈಡ್ರೇಟೆಡ್ ಆಗಿರ್ತೀರಿ. ಯು ಹ್ಯಾವ್ heard this kind of practice in ಷಡಂಗ ಪಾನೀಯ ಕೇಸಸ್ ಅಥವಾ ಸಂಪಾನೀಯ ಚೂರ್ಣ ಕೇಸಸ್. ಬಟ್ ಇಟ್ ವಿಲ್ ನೆವರ್ ಅಥವಾ ನೆವರ್ ಅನ್ನೋದಕ್ಕಿಂತ ಯಾವಾಗ್ಲೂ ಇಟ್ ವಿಲ್ ಆಲ್ವೇಸ್ ಅಮೃತೋತ್ತರ ಕಷಾಯವನ್ನ ಆ ರೀತಿ ಕೊಡಬಾರ್ದು ಅಂತಲ್ಲ, ಕೊಟ್ರು ಪದೇ ಪದೇ ಕುಡಿಯೋದ್ರಿಂದ ಇಫ್ ಪೇಷಂಟ್ ಈಸ್ ಹ್ಯಾವಿಂಗ್ ಎ ಕೈಂಡ್ ಆಫ್ ಮೃದು ಕೋಷ್ಠ, ಹಿಲ್ ಸ್ಟಾರ್ಟ್ ಹಿಲ್ ಗೆಟ್ ಲೂಸ್ ಮೋಷನ್ಸ್ ಅಂಡ್ ಇಟ್ ಇಸ್ ನಾಟ್ ಗುಡ್. ಎಲ್ಲಿ ನಾಟ್ ಗುಡ್ ಅಂತ ಹೇಳಿದ್ರೆ ಇಫ್ ಜ್ವರ ಇಸ್ ಅಸೋಸಿಯೇಟೆಡ್ ವಿತ್ ಅತಿಸಾರ. ಅತಿಸಾರ ಇಸ್ ಒನ್ ಆಫ್ ದ ಕಾಂಪ್ಲಿಕೇಶನ್ ಅಥವಾ ಸಮ್ ಟೈಮ್ಸ್ ಲಕ್ಷಣ ಆಫ್ ಜ್ವರ. ಅತಿಸಾರದಿಂದ ಜ್ವರ ಬಂದಿರಬಹುದು, ಜ್ವರದಿಂದ ಅತಿಸಾರ ಬಂದಿರಬಹುದು. ಯು ಮೈಟ್ ಹ್ಯಾವ್ ಸ್ಟಡಿಡ್ ಇನ್ ಚರಕ ದಟ್ ಜ್ವರದ ಅತಿಸಾರ ಅಥವಾ ಸುಶ್ರುತದಲ್ಲಿ ಜ್ವರದಿಂದ ಅತಿಸಾರ ಕೇಳಿರಬಹುದು. ಸೊ ಅಂತ ಕಂಡೀಷನ್ ಇದೆ. ಈವನ್ ದೋ ಅತಿಸಾರ ಈಸ್ ಇನ್ ದ ಅವಸ್ಥಾ ಆಫ್ ಕಫ ಅಂಡ್ ವಾತ ಅಥವಾ ಕಫಾವಸ್ಥಾ or ಆಮಾವಸ್ಥಾ, ಅಲ್ಲಿ ಅಮೃತೋತ್ತರ ಕಷಾಯ ವರ್ಕ್ ಆಗತ್ತಾ? ವರ್ಕ್ ಆಗಬಹುದು ವೆನ್ ಪೇಷಂಟ್ ಇಸ್ ನಾಟ್ ಹ್ಯಾವಿಂಗ್ ಮೃದುಕೋಷ್ಠ. ಮತ್ತೆ ಮತ್ತೆ ಹರಿತಕಿ ಕೊಟ್ರೆ ಏನಾಗತ್ತೆ? ಮತ್ತೆ ಮೋಷನ್ ಜಾಸ್ತಿ ಆಗತ್ತೆ. ಇವನ್ ದೋ ಇಟ್ ಇಸ್ ಅ ಕೈಂಡ್ ಆಫ್ ಪಾಚನ, ಅಲ್ಲಿ ಹರಿತಕಿಯ ಪ್ರಮಾಣ ಜಾಸ್ತಿ ಇರುವ ಕಾರಣ, 4 parts ಇರುವ ಕಾರಣ ಆ ಆಕ್ಷನ್ ಅನ್ನ ಕಾಂಬ್ಯಾಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಇಟ್ ಇಸ್ ಬೆಸ್ಟ್. ಎಲ್ಲಿ ಬೆಸ್ಟ್? ಇಟ್ ಇಸ್ ಬೆಸ್ಟ್ ಇನ್ ಕೇಸ್ ಆಫ್ ಆಮ ಅಸೋಸಿಯೇಟೆಡ್ ವಿತ್ ಜ್ವರ ಅಥವಾ ಇನ್ ಸಿಂಪಲ್ ವರ್ಡ್ಸ್ ಆಮ ಕಂಡೀಷನ್ಸ್, ಆಮವಾತ ಆಗಿದೆ ಅಥವಾ ವಾತ ರಕ್ತದಲ್ಲಿ ಆಮಾವಸ್ಥೆ ಇದೆ, ಕುಷ್ಠದಲ್ಲಿ ಆಮಾವಸ್ಥೆ ಇದೆ, ಅಥವಾ ಇನ್ಯಾವುದು ಸಿಂಪಲ್ ಕೇಸಸ್ ಪ್ರಮೇಹದಲ್ಲಿ ಯೂಶುವಲಿ ವಿಲ್ ಗೆಟ್ ಆಮಾವಸ್ಥಾ. ಕಫಾವಸ್ಥಾ, ಕಫಜ ಪ್ರಮೇಹ ಇನ್ ಆಮಾವಸ್ಥಾ, ಅಲ್ಲಿ ಈವನ್ ದೋ ಇಟ್ ಇಸ್ ವೆರಿ ಎಫೆಕ್ಟಿವ್ ಇನ್ ಉನ್ಮಾದ ಅಂಡ್ ಅಪಸ್ಮಾರ ಆಲ್ಸೋ.
ಉನ್ಮಾದ ಅಪಸ್ಮಾರದಲ್ಲಿ ಇಫ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಆಮಾವಸ್ಥ, ಸೊ ದೇರ್ ಆಲ್ಸೋ ಯು ಕ್ಯಾನ್ ಪ್ರಿಸ್ಕ್ರೈಬ್ ದಿಸ್ ಅಮೃತೋತ್ತರ ಕಷಾಯ. ಅಂಡ್ ಅದನ್ನ ಬಿಟ್ರೆ ಇನ್ ವಾತವ್ಯಾಧಿ, ಜನರಲಿ ಇನ್ ಕೇಸಸ್ ಆಫ್ ವಾತವ್ಯಾಧಿ ವೇರ್ ಯು ಗೆಟ್ ಆಮ ಕಂಡೀಷನ್ ಅಥವಾ ಸಾಮ ಕಂಡೀಷನ್, ಸಾಮವಾತ, ಸಾಮಪಿತ್ತ, ಸಾರಿ ಸಾಮಕಫ, ನಾಟ್ ಇನ್ ಸಾಮಪಿತ್ತಕ್ಕೂ ಆಗತ್ತೆ, ಬಟ್ ಟು ಸರ್ಟೇನ್ ಎಕ್ಸ್ಟೆಂಟ್ ದೇರ್ ಆರ್ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಟು ದಟ್. ಈ ರೀತಿ ಕಂಡೀಷನ್ಗಳಲ್ಲಿ ಯೂಸ್ ಮಾಡಬಹುದು. ಜನರಲಿ ನಾನು ನೋಡಿದ ಹಾಗೆ ಅಜೀರ್ಣದಲ್ಲಿ ಕಫವಾತಜ ಅಜೀರ್ಣ ಅಥವಾ ಕಫಜ ಅಜೀರ್ಣ ಅಕ್ಯೂಟ್ ಆಗಿ ಬರ್ತಾ ಇದೆ, ಅಥವಾ ಈಗೇನು ತರ ಹೆವಿನೆಸ್ ಆಗ್ತಾ ಇದೆ, ಗುರುತ ಆಗ್ತಿದೆ, ಉದರ ಗುರುತ ಆಗ್ತಿದೆ, ಅಥವಾ ಜೀರ್ಣ ಆಗ್ತಾ ಇಲ್ಲ, ವೆರ್ ಯು ನೀಡ್ ಅನುಲೋಮನ. ಬಟ್ ಅದ್ ಹೇಗಿರ್ಬೇಕು ಅನುಲೋಮನ? ತುಂಬಾ ಪೇಷಂಟ್ ಅನ್ನ ಶೋಷಣೆ ಮಾಡಬಾರ್ದು, ಅಂದ್ರೆ ತುಂಬಾ ಅನುಲೋಮನ ಆಗ್ಬಿಟ್ಟು ಪೇಷಂಟಿಗೆ ಸುಸ್ತಾಗಬಾರ್ದು. ಇನ್ ಆಮಾವಸ್ಥ ಯು ಹ್ಯಾವ್ ಸೋತೋರೋಧ ಬಲಭ್ರಂಶ ಇರುತ್ತೆ, ಬಲಭ್ರಂಶ ಇದೆ, ಸಿಕ್ಕಾಪಟ್ಟೆ ಸಿವಿಯರ್ ಇದೆ, ಅದ್ರದ್ದು ಗ್ರೇಡಿಯನ್ಸ್ ಇದೆ, ಮೃದು ಮಧ್ಯಮ ತೀಕ್ಷ್ಣ ಅಥವಾ ಮೃದು ಮಧ್ಯಮ ಪ್ರವರ. ಸೊ ಆ ಕಂಡೀಷನ್ ಅಲ್ಲಿ ಇಟ್ ಇಸ್ ಪೇಷಂಟ್ ಇಸ್ ಹ್ಯಾವಿಂಗ್ ಪ್ರವರ ಕೈಂಡ್ ಆಫ್ ಬಲಭ್ರಂಶ. ನಾವು ಮತ್ತೆ ಮತ್ತೆ ಅವರಿಗೆ ವಿರೇಚನ ಆಗುವ ಹಾಗೆ ಕೊಟ್ಟು 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 ಸಾಯಿಸ್ಲಿಕ್ಕೆ ಆಗಲ್ಲ. ಸೊ ವಿ ಹ್ಯಾವ್ ಟು ಮೇಂಟೈನ್ ದ ಥಿಂಗ್. ಸೊ ಅಲ್ಲಿ ವಿ ಕ್ಯಾನ್ ಯೂಸ್ ದಿಸ್ ಒನ್, ಅಮೃತೋತ್ತರವನ್ನು ಯೂಸ್ ಮಾಡಬಹುದು. ಇನ್ ಕಾಂಬಿನೇಷನ್ ವಿ ಕ್ಯಾನ್ ಯೂಸ್ ವಿತ್ ಮೆನಿ ಅದರ್ ಕಷಾಯಸ್. ಹಿಂಗುವಚಾದಿ ಹಿಂಗುವಷ್ಟಕ ಚೂರ್ಣದೊಟ್ಟಿಗೆ ಕೊಡ್ತಾರೆ ಕೆಲವರು, ಅಥವಾ ಗಂಧರ್ವಹಸ್ತಾದಿ ಕಷಾಯದೊಟ್ಟಿಗೆ ಕೊಡ್ತಾರೆ. ಅಂದ್ರೆ ಡಿಫರೆಂಟ್ ಕಂಡೀಷನ್ ಅಲ್ಲಿ ಡಿಫರೆಂಟ್ ಥಿಂಗ್ಸ್, ಲೈಕ್ ಪಟೋಲ ಕಟುರೋಹಿಣಿ ಆದಿ ಒಟ್ಟಿಗೆ ಅಮೃತೋತ್ತರ ಕೊಡುವಂಥದ್ದು, ಆರಗ್ವಧಾದಿ ಒಟ್ಟಿಗೆ ಅಮೃತೋತ್ತರ ಕೊಡೋದು, ವಾಸಗುಡುಚ್ಯಾದಿ, ಬಲಾಗುಡುಚ್ಯಾದಿ ಒಟ್ಟಿಗೆ. ಅಂದ್ರೆ ಬೇಸ್ಡ್ ಆನ್ ಸ್ಪೆಸಿಫಿಕ್ ಕಂಡೀಷನ್, ಬೇಸ್ಡ್ ಆನ್ ಅವಸ್ಥಾ, ವಿ ಕ್ಯಾನ್ add this kashaya with some other formulations too. But judicial use of this kashaya will help a lot. Even ತುಂಬಾ ಕಂಡೀಷನ್ಸ್ ಆಫ್ ಕುಷ್ಠದಲ್ಲಿ ಕೊಡಬಹುದು, ತುಂಬಾ ಕಂಡೀಷನ್ಸ್ ಆಫ್ ಪ್ರಮೇಹದಲ್ಲಿ, ವಾತವ್ಯಾಧಿಯಲ್ಲಿ, ವಾತರಕ್ತದಲ್ಲಿ, ಇಂಥದ್ದೇ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಹೇಳಿ ಅಂತ ಹೇಳಿದ್ರೆ ಹೇಳಿಕ್ಕಾಗಲ್ಲ. ದಟ್ ಇಸ್ ಆಲ್ ಬೇಸ್ಡ್ ಆನ್ ಅವಸ್ಥಾದ ಅನುಸಾರವಾಗಿ ವಿ ಕ್ಯಾನ್ ಯೂಸ್ ಇನ್ ಮೆನಿ 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 ಕಂಡೀಷನ್ಸ್. ಸಿಂಪಲ್, ತುಂಬಾ ಯೂಸ್ಫುಲ್, ಹಾಗೆ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಕರೆಕ್ಟ್ ಆದ ರಿಸಲ್ಟ್ ಅನ್ನು ಕೂಡ ಕೊಡುತ್ತೆ. ಜೀರ್ಣಕ್ರಿಯೆಯನ್ನ ಚೆನ್ನಾಗಿ ಮಾಡಿ ಅನುಲೋಮನ ಆಗಬೇಕಾದಂತಹ ಮೃದು ಅಥವಾ ಮಧ್ಯಮ ಕೈಂಡ್ ಆಫ್ ದೋಷಗಳನ್ನ ಹೊರಗೆ ಹಾಕುತ್ತೆ. ಸೊ ಇನ್ ಒಂದು ಎಕ್ಸ್ಟ್ರಾ ಪಾಯಿಂಟ್ ಏನ್ ಹೇಳ್ಬೇಕಿತ್ತು, ಐ ಟೋಲ್ಡ್ ನಾಗರ, ಅಮೃತ ಅಂಡ್ ಹರಿತಕಿ, ಓನ್ಲಿ 3 ingredients ಆರ್ ದೇ. ಸೊ ದಟ್ ವಿಲ್ ಹೆಲ್ಪ್ ಇನ್ ಸೋ ಮಚ್ ಆಫ್ ಈ ಆಮ ಕಂಡೀಷನ್ ಅಲ್ಲಿ ಆಗುತ್ತೆ. ಸೊ ಒಂದೊಂದೇ ದ್ರವ್ಯಗಳನ್ನ ನಾವು ನೋಡ್ತಾ ಹೋದ್ರೆ ಏನಾಗುತ್ತೆ, ಇಟ್ ಇಸ್ ವೆರಿ ಸ್ಪೆಸಿಫಿಕ್, ಅಥವಾ ಯಾವುದೋ ಒಂದು ದೋಷ ಸ್ಪೆಸಿಫಿಸಿಟಿನೋ ಆ ತರ ಏನೋ ಅಂತ ಅನ್ಸುತ್ತೆ. ಆದ್ರೆ ಬಟ್ ಇನ್ ಕಾಂಬಿನೇಷನ್ ಇಟ್ ಆಕ್ಟ್ಸ್ ಲೈಕ್ ಒಂದು ಸ್ವರ್ಗಕ್ಕೆ ಮೂರೇ ಗೇಣು, ಅಥವಾ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅನ್ನೋ ರೀತಿ ಆಕ್ಟ್ ಆಗುತ್ತೆ.